ಪವರ್ ಶೇರಿಂಗ್ ವಿಚಾರವಾಗಿ ಮತ್ತೆ ತುಮಕೂರಿನ ಮಧುಗಿರಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಸಂಪುಟ ಪುನರ್ರಚನೆ ಆದ ಮೇಲೆ ಅಥವಾ ಅದರ ಒಂದು ಮೇಲೆ ಸಿಎಂ ಬದಲಾವಣೆ ಒಂದು ವಿಚಾರ ಏನಿದೆ ಅದರ ಮೇಲೆ ಒಂದು ಭವಿಷ್ಯ ನಿಂತಿದೆ. ಸಚಿವ ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರಿಗೆ ಸಿಎಂ ಆಗುವಂತಹ ಒಂದು ಅರ್ಹತೆ ಇದೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸಂಪೂರ್ಣವಾಗಿ ಸಂಪುಟ ರಚನೆ ಮಾಡುವಂತಹ ಒಂದು ಅಧಿಕಾರವನ್ನು ಕೊಟ್ಟರೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ. ಇಲ್ಲದಿದ್ದರೆ ರಾಜಕೀಯ ಒಂದು ಸ್ಥಿತ್ಯಂತರ ನಡೆಯೋದು ಗ್ಯಾರಂಟಿ ಅಂತ ಹೇಳಿರುವಂಥದ್ದು. ಬಿಹಾರದ ಒಂದು ಚುನಾವಣೆ ಫಲಿತಾಂಶ ಬರುವವರೆಗೂ ಕೂಡ ಏನೂ ಆಗೋದಿಲ್ಲ, ಆದರೆ ಫಲಿತಾಂಶ ಬಂದ ಮೇಲೆ ಕೆಲವೊಂದು ಬದಲಾವಣೆಗಳು ಆಗೋದು ಅಂತೂ ಖಚಿತ ಅಂತ KN ರಾಜಣ್ಣ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಆಗುತ್ತೆ. ನೀವು ಹೇಳಿರೋದು ನೋಡಿ, ಅಧಿಕಾರ ಒಬ್ಬರಿಗೆ ಇರಬಾರ್ದು, ಎಲ್ಲರಿಗೂ ವಿಕೇಂದ್ರೀಕರಣ. ಹೌದಲ್ವ? ಮತ್ತೆ ಯಾಕೆ ಮಾಡಿದ್ರಿ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾಕಪ್ಪ ಮಾಡಿದ್ರಿ ರಿಸರ್ವೇಶನ್? ಅಸೆಂಬ್ಲಿಗೆ ಲೋಕಸಭೆಗೆ ಇದ್ದಂಗೆ ಮೊದಲು ಇತ್ತು, ಹಂಗೆ ನಡ್ಕೊಂಡು ಹೋಗೋದು. ನೀವು ಯಾಕೆ ಮಾಡಕ್ ಬಂದಿದ್ರಿ? ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು, ವಿಕೇಂದ್ರೀಕರಣ ಬೇರೆ. ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂಥ ಯೋಚನೆಯಿಂದ ಅದು ಹಂಚಿಕೆ ಆಗಿರೋದು. ಅದ್ರಲ್ಲಿ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು? ಎಷ್ಟು ಹೊರತುಪಡಿಸಿ ಉಳಿದಂತ ಸಣ್ಣ ಪುಟ್ಟ ಸಮಾಜಗಳನ್ನು ಎಲ್ಲ ಸಮುದಾಯಗಳಿಗೂ ಕೂಡ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಹೆಂಗ ಸಿಗ್ತದೆ, ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ. ಆಗ ಎಲ್ಲ ಸಮುದಾಯದವರೆಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಒಳ್ಳೆ ಒಂದು ಹೆಜ್ಜೆ. ನಾವು ರಾಜಕೀಯ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಇಟ್ಟಾಗ ಆಗ್ತದೆ. ಇದು ಬಹಳ ಜನಕ್ಕೆ ವಸ್ತು ಏನೋ ಹೇಳ್ತಾರೆ ಅನ್ಬೋದು. ಈ ಚಿಂತನೆ ದೇವರಾಜ ಅರಸರಿಗೂ ಬಂದಿಲ್ಲ, ಸಿದ್ದರಾಮಯ್ಯವ್ರಿಗೂ ಬಂದಿಲ್ಲ. ಇಲ್ಲ, ಸಿದ್ದರಾಮಯ್ಯನವರಿಗೆ ಒಂದು ಬಹಳ ಹಿಂದೆ ಜಾಲಪ್ನವರಿದ್ದಾಗ ಒಂದು ಮೋಸ್ಟ್ಲಿ 85-86 ಆ ಪೀರಿಯಡಲ್ಲಿ ಇರಬೇಕು. ಒಂದು ಬೆಳಗಾಮಲ್ಲಿ ಸಮಾವೇಶ ಆಯಿತು. ಅಲ್ಲಿ ಒಂದು ಸಮಾವೇಶ ಅಂದರೆ ಅದೊಂಥರ ವಿನೂತನವಾಗಿ ಮಾಡೋದು. ಬಿಸಿಲಲ್ಲಿ ಜನ ನಿಂತ್ಕೋಬೇಕು, ಡಯಾಸು ಚಿಕ್ಕದು ಡಯಾಸ್ ಹಾಕೋದು, ಡಯಾಸ್ ಮೇಲೆ ಕೂತಿರೋ ಗೆಸ್ಟನ್ನು ಕೂಡ ಬಿಸಿಲಲ್ಲಿ ಇರಬೇಕು. ಆ ಥರ ಒಂದು ಪ್ರಾಯೋಗಿಕ ಅಂದರೆ ಶಾಮಿಯಾನ ಹಾಕಿ ಇದಾಕಿ ಇವೆಲ್ಲ ದುಡ್ಡ ಖರ್ಚು ಮಾಡಬೇಕು ಅನ್ನೋದು ಇದ್ರೂ ಇರ್ಬೋದು. ಅಥವಾ ಅಂದರೆ ಅದೇ ರ್ಯಾಂಡ್ ಇಲ್ಲಪ್ಪ ಎಲ್ಲರೂ ಬಿಸಿಲಲ್ಲೇ ಇರೋಣ, ಡಯಾಸ್ ಮೇಲೆ ಕೂತ್ಕೊಳ್ಳೋರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಎಲ್ಲ ಬಿಸಿಲಲ್ಲಿ ಇರಬೇಕು ಅಂತೇಳಿ ಒಂದು ಡಯಾಸು, ಒಂದು 10 ಜನ ಕೂತ್ಕೊಳ್ಳೋಕೆ ಡಯಾಸು, ಮಿಕ್ಕಿದೆಲ್ಲ ಅವ್ರಿಗೂ ಬಿಸಿಲು, ಅಲ್ಲ ಮುಂದಿಂತಿರೋರ್ಗೂ ಬಿಸಿಲು. ಈ ಥರದಲ್ಲಿ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ಇವರು ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂಥದ್ದು ಭಾಳ ಹಿಂದೆ, ಮೋಸ್ಟ್ಲಿ 80-90 ಒಳಗಡೆ ಜಾನಪದವರು ರಾವೆಲ್ಲ ಅಲ್ಲಿ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡಿದ್ದೆ. ಬಟ್ ಯಾರು ಸೀರಿಯಸ್ ತಗೊಂಡಿಲ್ಲ. ಡಯಾಸ್ ಮೇಲೆ ಕೂತಂಥ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡು ರಾಜಣ್ಣ ಈ ಥರ ಹೇಳಿದ್ದಾರೆ, ಆ ಥರ ಹೇಳಿದ್ದಾರೆ, ಅದು ಇದು ಅಂತೇಳಿ ಅದಕ್ಕೆ ಅವರು ಸ್ವಲ್ಪ ಒತ್ತು ಕೊಟ್ಟು ಮಾತಾಡಿದ್ರೆ ಒಂದು ಸ್ವಲ್ಪ ಸುದ್ದಿನೂ ಆಗ್ತಾ ಇತ್ತು, ಚಾಲನೆಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅದು ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಲ್ಲ. ಆದರೆ ಇವತ್ತು ಆ ರೀತಿಯ ಒಂದು ರಾಜಕೀಯ ಅಧಿಕಾರ ಹಂಚಿಕೆ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದು ಚಾಲನೆ ಕೊಡೋಣ ಅಂತಕ್ಕಂಥ ಚಿಂತನೆ ನಾವು ಮಾಡಿದ್ವಿ. ನೀವು ಸಚಿವರಾಗಿದ್ದಾಗ, ಸಹಕಾರ ಸಚಿವರಾದಾಗ ಈ ಸಹಕಾರ ಇಲಾಖೆನಾಗೆ ಇದು ನಾಮಿನಿ ವಿಚಾರದಾಗೆ ಮೀಸಲಾತಿ ತಂದ್ರಿ. ಅವಾಗ ಬೇರೆ ಸಮುದಾಯದವರು ತೀವ್ರ ವಿರೋಧ ಮಾಡೋದು, ಆದ್ರೂ ಅದು ಬಿಲ್ಲು ಪಾಸ್ ಆಯಿತು. ಅದೇ ರೀತಿ ನಿಮ್ಗೆ ಹೇಳ್ತೀನಿ, ಬಿಲ್ಲು ಪಾಸ್ ಆಯಿತು, ಈಗ ಜಾರಿನೂ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.